ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಈ ದಿನ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಮತಿ ಭವಾನಿ ನೇರಳೆ ಮೇಡಮ್ ರವರು ಇವತ್ತು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಒಂದು ಮಾವಿನ ಸಸಿಯನ್ನ ನೆಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮೇಡಮ್, ತಮಗೆ ನಮ್ಮೆಲ್ಲರ ಪರವಾಗಿ ನಿಮಗೆ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಉಪಾ ಮೇಡಮ್ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಇದ್ದಾರೆ. ಆಮೇಲೆ APMC ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮಾರ್ ಅವರು ಕೂಡ ಇದ್ದಾರೆ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಭಿಲಾಷ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ವಕೀಲರುಗಳು ಕೂಡ ಭಾಗಿಯಾಗಿದ್ದೀರಾ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದೀರಾ. ವಿದ್ಯಾರ್ಥಿನಿಯರು ಕೂಡ ಇವತ್ತು ಭಾಗಿಯಾಗಿದ್ದೀರಾ. ನಾವೆಲ್ಲರೂ ಕೂಡ ಈ ಸ್ವಚ್ಛತೆ ಅಂತಕ್ಕಂಥದ್ದು ಒಂದು ದಿನದಲ್ಲಿ ಮಾಡಿ ಮುಗಿಸಂತದಲ್ಲ, ನಿರಂತರವಾಗಿ ಈ ಕಾರ್ಯಕ್ರಮಗಳು ಇರಬೇಕಾಗುತ್ತೆ. ಆದ್ರೂ ಕೂಡ ನಾವು ಜನರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಹಾಗಾಗಿ ಎಲ್ಲರೂ ಕೂಡ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ ಯಾವತ್ತೂ ಕೂಡ ಇರಬೇಕು. ಸ್ವಚ್ಛತೆ ಎಲ್ಲಿರುತ್ತೆ ಅಲ್ಲಿ ನಾವು ದೇವರ ಪೂಜೆಗಿಂತಲೂ ಮಿಗಿಲಾದಂತ ಸ್ಥಾನ ಯಾವ್ದಾರು ನಾವು ಕೊಡ್ತೀವಿ ಅಂದ್ರೆ ಸ್ವಚ್ಛತೆಗೆ ಕೊಟ್ಟಾಗ ಮಾತ್ರ ಸಾಧ್ಯ. ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ, ಆರೋಗ್ಯ ಇದ್ದಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿರ್ತಕ್ಕಂಥ ಹಸಿ ಕಸ, ಒಣ ಕಸ ಏನಿದೆ ಅದನ್ನ ಬೇರ್ಪಡಿಸಿ ನಮ್ಮ ನಗರಸಭೆಯ ಗಾಡಿಗಳು ಬಂದಾಗ ಆ ಗಾಡಿಗಳಿಗೆ ಕೊಡಂತ ಕೆಲಸ ಆಗ್ಬೇಕು. ಹಾಗೇನೆ ಕಸವನ್ನ ಎಲ್ಲೆಂದ್ರಲ್ಲಿ ಎಸೆಬೇಡಿ. ಚರಂಡಿಗಳಲ್ಲಿ ಎಸೆಯದೇ ಆಗ್ಲಿ, ಬೀದಿಗಳಲ್ಲಿ ಎಸೆಯದೇ ಆಗ್ಲಿ ಮಾಡಬೇಡಿ. ಎಲ್ಲಾದ್ರೂ ಒಂದ್ ಕಡೆ ಇಟ್ಕೊಳ್ಳಿ. ನಮ್ಮ ನಗರಸಭೆಯಿಂದ ಬಂದಂತ ಬಂದಾಗ ಪೌರ ಕಾರ್ಮಿಕರು ಬಂದಾಗ ಅವ್ರ ಕಡೆ ಕೊಡಂತ ಕೆಲಸ ಆಗ್ಲಿ. ಗಿಡ ಮರಗಳನ್ನ ನೆಡಬೇಕು, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ನಾವು ಈ APMC ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ಸ್ವಚ್ಛತೆಯನ್ನ ಮಾಡೋಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ. ಎಲ್ಲ ರೈತ ಬಾಂಧವರು ಬರ್ತಾರೆ, ವರ್ತಕರು ಬರ್ತಾರೆ, ಗೊತ್ತೈತಲ್ಲ. ಹಾಗಾಗಿ ಇವರೆಲ್ಲರೂ ಇರೋದ್ರಿಂದ APMC ಆವರಣದಲ್ಲಿ ಇವತ್ತು APMC ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮಾ ಅವರು ಮತ್ತು ಅವರ ಎಂಟೈರ್ ಸಿಬ್ಬಂದಿ ವರ್ಗ ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ವ್ಯಾಪಾರಸ್ಥರು ಕೂಡ ಬಹಳ ಇಂಪಾರ್ಟೆಂಟ್. ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ, ವರ್ತಕರ ಸಂಘದ ಅಧ್ಯಕ್ಷರು, ಅವ್ರ ಪದಾಧಿಕಾರಿಗಳೆಲ್ಲ ಇದ್ದಾರೆ. ನಾವು ಅವರಲ್ಲಿ ಕೋರಿಕೊಳ್ಳೋದಿಷ್ಟೇ, ಇದೊಂದು ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ಮಾರುಕಟ್ಟೆ ಇರ್ತಕ್ಕಂಥ ಪ್ರದೇಶ ಇದೆ. ಹಾಗಾಗಿ ಸ್ವಚ್ಛತೆಯನ್ನು ಮಾರುಕಟ್ಟೆಯಲ್ಲಿ ಮಾಡಿಕೊಂಡ್ರೆ ಬಂದಂಥ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದಂಗೆ ಅವರು ಅವರ ಹೂವುಗಳನ್ನು, ತರಕಾರಿಗಳನ್ನು ಇಳಿಸ್ತಕ್ಕಂಥದ್ದು. ಆಮೇಲೆ ಇವರು ರೈತರು ಕೂಡ ಅಷ್ಟೇ, ತಾವು ಏನು ತರಕಾರಿ ವೆಜಿಟೇಬಲ್ಸ್ ಬರ್ತೀವಿ ಅದರಲ್ಲಿ ಯಾವ್ದಾದ್ರು ಒಂದು ವೇಸ್ಟ್ ಐಟಮ್ ಇದ್ದರೆ ನಿಮ್ಮ ವೆಹಿಕಲಲ್ಲಿ ಮತ್ತೆ ನಿಮ್ಮ ಹೊಲ ಗದ್ದೆಗಳಿಗೆ ಅದನ್ನು ತಗೊಂಡೋಗಿ ಅಲ್ಲಿ ಹಾಕ್ಕೊಂಡ್ರೆ ಅದು ವೆಜಿಟೇಬಲ್ ವೇಸ್ಟ್ ಆಗಿರೋದ್ರಿಂದ ಮತ್ತೆ ಅದು ಗೊಬ್ಬರ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ 31 ವಾರ್ಡ್ ಏನು ಬರುತ್ತೆ, 31 ವಾರ್ಡಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ರೈತರ ಜಮೀನುಗಳನ್ನು ಗುರುತಿಸ್ಕೊಂಡು ಈ ನಮ್ಮ ಇದು ಏನು ಹಸಿ ಕಸ ಇದೆಯಲ್ಲ, ಆ ಹಸಿ ಕಸವನ್ನು ನಾವು ರೈತರ ಹೊಲಗಳಲ್ಲೇ ಬಿಟ್ಟು ಮಾಡಿ ಅಲ್ಲಿ ಕೊಡ್ತಾ ಇದ್ದೀವಿ. ಇವತ್ತು ಎಷ್ಟೋ ಟನ್ ಕಸ ಅಲ್ಲೇ ಗೊಬ್ಬರ ಆಗ್ತಾ ಇದೆ, ರೈತರು ಬಳಸ್ಕೊಳ್ತಾ ಇದ್ದಾರೆ. ಆ ಗೊಬ್ಬರವನ್ನು ರೈತರು ಬಳಸ್ಕೊಳ್ತಾ ಇದ್ದಾರೆ. ಈ ಥರದ್ದೊಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು IHS ಅಂತಕ್ಕಂಥ ಒಂದು ಸಂಸ್ಥೆಯ ಜೊತೆಯಲ್ಲಿ ನಾವು ಕೈ ಜೋಡಿಸ್ಕೊಂಡು ಮಾಡ್ತಾ ಇದ್ದೀವಿ. ಇದು ಸಕ್ಸಸ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ನಗರದಲ್ಲಿ. ಹಾಗಾಗಿ ಈ ಒಂದು ಯೋಜನೆಯನ್ನು ಇತರ ನಗರಸಭೆಗಳಿಗೂ ಕೂಡ ವಿಸ್ತರಿಸಬೇಕು ಅಂತ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ APMC ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಎಲ್ಲ ರೈತ ಬಾಂಧವರು ಬರ್ತಾರೆ, ವರ್ತಕರು ಬರ್ತಾರೆ, ಗೊತ್ತೈತಲ್ಲ. ಹಾಗಾಗಿ ಇವರೆಲ್ಲರೂ ಇರೋದ್ರಿಂದ APMC ಆವರಣದಲ್ಲಿ ಇವತ್ತು APMC ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮಾ ಅವರು ಮತ್ತು ಅವರ ಎಂಟೈರ್ ಸಿಬ್ಬಂದಿ ವರ್ಗ ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ವ್ಯಾಪಾರಸ್ಥರು ಕೂಡ ಬಹಳ ಇಂಪಾರ್ಟೆಂಟ್. ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ, ವರ್ತಕರ ಸಂಘದ ಅಧ್ಯಕ್ಷರು, ಅವ್ರ ಪದಾಧಿಕಾರಿಗಳೆಲ್ಲ ಇದ್ದಾರೆ. ನಾವು ಅವರಲ್ಲಿ ಕೋರಿಕೊಳ್ಳೋದಿಷ್ಟೇ, ಇದೊಂದು ಇಡೀ ಜಿಲ್ಲೆಯಲ್ಲಿ ಒಳ್ಳೆ ಮಾರುಕಟ್ಟೆ ಇರ್ತಕ್ಕಂಥ ಪ್ರದೇಶ ಇದೆ. ಹಾಗಾಗಿ ಸ್ವಚ್ಛತೆಯನ್ನ ಮಾರುಕಟ್ಟೆಯಲ್ಲಿ ಮಾಡ್ಕೊಂಡ್ರೆ ಬಂದಂತ ರೈತರು ಕೂಡ ಅನುಕೂಲ ಆಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಂಗೆ ಅವರು ಅವರ ಹೂವುಗಳನ್ನ, ತರಕಾರಿಗಳನ್ನ ಇಳಿಸ್ತಕ್ಕಂಥದ್ದು. ಆಮೇಲೆ ಇವರು ರೈತರು ಕೂಡ ಅಷ್ಟೇ, ತಾವು ಏನ್ ತರಕಾರಿ ವೆಜಿಟೇಬಲ್ಸ್ ಬರ್ತೀರಿ ಅದ್ರಲ್ಲಿ ಯಾವ್ದಾದ್ರು ಒಂದು ವೇಸ್ಟ್ ಐಟಮ್ ಇದ್ರೆ ನಿಮ್ಮ ವೆಹಿಕಲ್ ಅಲ್ಲಿ ಮತ್ತೆ ನಿಮ್ಮ ಹೊಲ ಗದ್ದೆಗಳಿಗೆ ಅದನ್ನ ತಗೊಂಡೋಗಿ ಅಲ್ಲಿ ಹಾಕೊಂಡ್ರೆ ಅದು ವೆಜಿಟೇಬಲ್ ವೇಸ್ಟ್ ಆಗಿರೋದ್ರಿಂದ ಮತ್ತೆ ಅದು ಗೊಬ್ಬರ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ 31 ವಾರ್ಡ್ ಏನ್ ಬರುತ್ತೆ, 31 ವಾರ್ಡಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ರೈತರ ಜಮೀನುಗಳನ್ನು ಗುರುತಿಸ್ಕೊಂಡು
ಈ ನಮ್ಮ ಏನು ಹಸಿ ಕಸ ಇದೆಯಲ್ಲ, ಆ ಹಸಿ ಕಸವನ್ನು ನಾವು ರೈತರ ಹೊಲಗಳಲ್ಲೇನೆ ಪಿಟ್ ಮಾಡಿ ಅಲ್ಲಿ ಕೊಡ್ತಾ ಇದೀವಿ. ಇವತ್ತು ಎಷ್ಟೋ ಟನ್ ಕಸ ಅಲ್ಲೇ ಗೊಬ್ಬರ ಆಗ್ತಾ ಇದೆ, ರೈತರು ಬಳಸ್ಕೊಂತಾ ಇದಾರೆ. ಆ ಗೊಬ್ಬರವನ್ನ ರೈತರು ಬಳಸ್ಕೊಳ್ತಾ ಇದ್ದಾರೆ. ಈ ತರದ ಒಂದು ಪ್ರಾಯೋಗಿಕವಾಗಿರ್ತಕ್ಕಂತ ಕಾರ್ಯಕ್ರಮವನ್ನ ನಾವು IHS ಅಂತಕ್ಕಂಥ ಒಂದು ಸಂಸ್ಥೆಯ ಜೊತೆಯಲ್ಲಿ ನಾವು ಕೈ ಜೋಡಿಸ್ಕೊಂಡು ಮಾಡ್ತಾ ಇದೀವಿ. ಇದು ಸಕ್ಸಸ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ನಗರದಲ್ಲಿ. ಹಾಗಾಗಿ ಈ ಒಂದು ಯೋಜನೆಯನ್ನ ಇತರ ನಗರಸಭೆಗಳಿಗೂ ಕೂಡ ವಿಸ್ತರಿಸಬೇಕು ಅಂತ ಕೂಡ ನಾವು ಮಾಡ್ಕೊಂಡಿದೀವಿ. ಹಾಗಾಗಿ APMC ಆವರಣದಲ್ಲಿ ನಡೆದಂತೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಕೂಡ ನಾವು ಕಲ್ಯಾಣಿಗಳ ಸ್ವಚ್ಛತೆಯನ್ನ ಮಾಡಿದೀವಿ. ಚಿಂತಾಮಣಿಯಲ್ಲಿ ಅಲಂಗೇರಿ ಮಾಡಿದೀವಿ. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ರಂಗಸ್ಥಳದ ಪಕ್ಕದಲ್ಲಿ ನಾವು ಮಾಡಿದೀವಿ. ಹಾಗೇನೆ ನಮ್ಮ ಕನ್ನಡ ಭವನ ಇದೆಯಲ್ಲ, ಕನ್ನಡ ಭವನದ ಪಕ್ಕದಲ್ಲಿರ್ತಕ್ಕಂಥ ಕಲ್ಯಾಣಿ ಇದೆ, ಅದನ್ನು ಕೂಡ ಮಾಡಿದ್ದೀವಿ. ಹಾಗಾಗಿ ಪ್ರತಿ ವರ್ಷ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತಾ ಇದೆ. ಜೊತೆಗೆ ಸ್ವಚ್ಛತೆ ಅಂತಕ್ಕಂಥದ್ದು ನಿರಂತರವಾಗಿ ಇದನ್ನು ಮಾಡ್ಕೊತ ಬರಬೇಕು. ನಾನು ಇವತ್ತು ಮಾಡಿದ್ದೀನಿ, ನಾಳೆ ಇಲ್ಲಿ ಸ್ವಚ್ಛತೆಯಾಗಿರುತ್ತಾ ಅಂದರೆ ಖಂಡಿತ ಇರಲ್ಲ, ಮತ್ತೆ ಕಸ ಬಂದು ತುಂಬಿಕೊಳ್ತಾ ಇರುತ್ತೆ. ಆದರೆ ಜನರಲ್ಲಿ ಅರಿವು ಇರಬೇಕು, ಸ್ವಚ್ಛತೆಯಾಗಿ ಇಟ್ಕೊಳ್ಳೋಂಥದ್ದು, ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅದಕ್ಕೆ ನಗರಸಭೆಯೊಂದಿಗೆ ಎಲ್ಲ ಸಾರ್ವಜನಿಕರು ಕೈ ಜೋಡಿಸ್ಬೇಕು. ಒಣ ಕಸ, ಹಸಿ ಕಸ ಇದೆಲ್ಲದನ್ನು ಕೂಡ ಪೌರ ಕಾರ್ಮಿಕರು ಬಂದಾಗ ಅವ್ರಿಗೆ ಸಹಕಾರ ಕೊಡಬೇಕು. ಅದನ್ನು ಲ್ಯಾಂಡ್ ಫಿಲ್ ಸೈಟಿಗೆ ನಾವು ಕಳಿಸ್ಕೊಡ್ತೀವಿ. ನಮ್ಮ ಕಸನ ಈ ಕತ್ತಲೆ ಪ್ರದೇಶ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ಕಸ ಎಸೆಯೋದು, ಮೂಟೆಗಳಲ್ಲಿ ಕಸ ತುಂಬ್ಕೊಂಡೋಗಿ ಎಲ್ಲ ಒಂದು ಕಡೆ ಡಂಪ್ ಮಾಡೋದು, ಇದು ನಮ್ಮ ನಗರ ಅಲ್ವಾ. ಚಿಕ್ಕಬಳ್ಳಾಪುರ ನಗರದ ನಾವು ನಮ್ಮ DC ಆಫೀಸ್ಗೆ ಹೋಗ್ಬೇಕಾದ್ರೂ ಅದೇ ಪ್ರಾಬ್ಲಮ್ ಇದೆ. ನಾವು ಎಷ್ಟೇ ಸಲ ನಾವು ಜನರಿಗೆ ಅರಿವು ಮೂಡಿಸಿದ್ರು ಕೂಡ ಈ ರಾತ್ರಿ ಸಮಯದಲ್ಲಿ ಬಂದು ಅಲ್ಲಿ ಕಸವನ್ನು ಡಂಪ್ ಮಾಡಿ ಹೋಗ್ಬಿಡ್ತಾರೆ. ನಾನು ನಿನ್ನೆನೂ ಕೂಡ ಕಮಿಷನರಿಗೆ ಹೇಳಿ ಅದೆಲ್ಲ ಮತ್ತೆ ಕ್ಲೀನ್ ಮಾಡಿಸಿರ್ತೀನಿ, ಮತ್ತೆ ಹಾಕ್ತಾ ಇರ್ತಾರೆ. ಆದರೆ ನಗರಸಭೆಯ ವಾಹನಗಳು ಬಂದಾಗ ಅದೆಷ್ಟೇ ಕಸ ಇರಲಿ ನಿಮ್ಮದು ಕ್ವಾಂಟಮ್, ಅದೆಲ್ಲದನ್ನು ಕೂಡ ನೀವೇನು ಮಾಡಬೇಕು, ನಮ್ಮ ಗಾಡಿಗಳಿಗೆ, ವೆಹಿಕಲ್ಗಳಿಗೆ ಕೊಡಿ, ನಾವು ಅದನ್ನು ವಿಲೇವಾರಿ ಮಾಡ್ತೀವಿ. ಕಸವನ್ನು ಚರಂಡಿಗಳಲ್ಲೇ ಆಗಲಿ, ರಸ್ತೆ ಬದಿಯಲ್ಲೇ ಆಗಲಿ, ಅಥವಾ ಯಾರ್ದೋ ಒಂದು ವೆಕೇಟ್ ಸೈಟ್ ಇರುತ್ತೆ ಅಂಥ ಸೈಟ್ನಲ್ಲಿ ಹಾಕೋಂಥದ್ದನ್ನು ಖಂಡಿತ ಮಾಡಬೇಡಿ. ಇವತ್ತು ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಮತ್ತು ವಕೀಲರ ಸಂಘದ ಅಧ್ಯಕ್ಷರು, ವಕೀಲರುಗಳು, ಪೊಲೀಸ್ ಇಲಾಖೆ, ನಗರಸಭೆ ಆಯುಕ್ತರು ಮತ್ತು ಅವರ ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು, ಸಾರ್ವಜನಿಕರು ಇವತ್ತು ಎಲ್ಲರೂ ಬಂದು ಈ ಸ್ವಚ್ಛತಾ ಕಾರ್ಯದಲ್ಲಿ ಕೈ ಜೋಡಿಸಿರೋದು ತುಂಬ ಸಂತೋಷದ ವಿಷಯ. ಇಂಥ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ವಚ್ಛತೆಯೇ ದೇವರು. ಹಾಗಾಗಿ ಆ ಸ್ವಚ್ಛತೆ ಏನಿರುತ್ತೋ ಅಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಸಮಾಜ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಸ್ವಚ್ಛತೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತೇಳಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಿದ್ದೇನೆ. ನಾವು ಕಲ್ಯಾಣಿಗಳ ಸ್ವಚ್ಛತೆಯನ್ನ ಮಾಡಿದ್ದೀವಿ. ಚಿಂತಾಮಣಿಯಲ್ಲಿ ಅಲಂಗೇರಿ ಮಾಡಿದ್ದೀವಿ. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ರಂಗಸ್ಥಳದ ಪಕ್ಕದಲ್ಲಿ ನಾವು ಮಾಡಿದ್ವಿ. ಹಾಗೇನೆ ನಮ್ಮ ಕನ್ನಡ ಭವನ ಇದೆಯಲ್ಲ, ಕನ್ನಡ ಭವನದ ಪಕ್ಕದಲ್ಲಿರ್ತಕ್ಕಂಥ ಕಲ್ಯಾಣಿ ಇದೆ, ಅದನ್ನು ಕೂಡ ಮಾಡಿದ್ದೀವಿ. ಹಾಗಾಗಿ ಪ್ರತಿ ವರ್ಷ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತಾ ಇದೆ. ಜೊತೆಗೆ ಸ್ವಚ್ಛತೆ ಅಂತಕ್ಕಂಥದ್ದು ನಿರಂತರವಾಗಿ ಇದನ್ನ ಮಾಡ್ಕೊಂತ ಬರ್ಬೇಕು. ನಾನು ಇವತ್ತು ಮಾಡಿದ್ದೀನಿ, ನಾಳೆ ಇಲ್ಲಿ ಸ್ವಚ್ಛತೆಯಾಗಿರುತ್ತಾ ಅಂದ್ರೆ ಖಂಡಿತ ಇರಲ್ಲ, ಮತ್ತೆ ಕಸ ಬಂದು ತುಂಬಿಕೊಳ್ತಾ ಇರುತ್ತೆ. ಆದ್ರೆ ಜನರಲ್ಲಿ ಅರಿವು ಇರಬೇಕು, ಸ್ವಚ್ಛತೆಯಾಗಿ ಇಟ್ಕೊಳ್ಳೋಂಥದ್ದು, ಕಸವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅದಕ್ಕೆ ನಗರಸಭೆಯೊಂದಿಗೆ ಎಲ್ಲ ಸಾರ್ವಜನಿಕರು ಕೈ ಜೋಡಿಸ್ಬೇಕು. ಒಣ ಕಸ, ಹಸಿ ಕಸ ಇದೆಲ್ಲದನ್ನು ಕೂಡ ಪೌರ ಕಾರ್ಮಿಕರು ಬಂದಾಗ ಅವ್ರಿಗೆ ಸಹಕಾರ ಕೊಡ್ಬೇಕು. ಅದನ್ನು ಲ್ಯಾಂಡ್ ಫಿಲ್ ಸೈಟಿಗೆ ನಾವು ಕಳಿಸ್ಕೊಡ್ತೀವಿ. ನಮ್ಮ ಕಸನ ಈ ಕತ್ತಲೆ ಪ್ರದೇಶ ಇದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಕಸ ಎಸೆಯೋದು, ಮೂಟೆಗಳಲ್ಲಿ ಕಸ ತುಂಬ್ಕೊಂಡೋಗಿ ಎಲ್ಲ ಒಂದ್ ಕಡೆ ಡಂಪ್ ಮಾಡೋದು, ಇದು ನಮ್ಮ ನಗರ ಅಲ್ವಾ. ಚಿಕ್ಕಬಳ್ಳಾಪುರ ನಗರದ ನಾವು ನಮ್ಮ DC ಆಫೀಸ್ಗೆ ಹೋಗ್ಬೇಕಾದ್ರೂ ಅದೇ ಪ್ರಾಬ್ಲಮ್ ಇದೆ. ನಾವು ಎಷ್ಟೇ ಸಲ ನಾವು ಜನರಿಗೆ ಅರಿವು ಮೂಡಿಸಿದ್ರು ಕೂಡ ಈ ರಾತ್ರಿ ಸಮಯದಲ್ಲಿ ಬಂದು ಅಲ್ಲಿ ಕಸವನ್ನು ಡಂಪ್ ಮಾಡಿ ಹೋಗ್ಬಿಡ್ತಾರೆ. ನಾನು ನಿನ್ನೆನೂ ಕೂಡ ಕಮಿಷನರಿಗೆ ಹೇಳಿ ಅದೆಲ್ಲ ಮತ್ತೆ ಕ್ಲೀನ್ ಮಾಡಿಸಿರ್ತೀನಿ, ಮತ್ತೆ ಹಾಕ್ತಾ ಇರ್ತಾರೆ. ಆದ್ರೆ ನಗರಸಭೆಯ ವಾಹನಗಳು ಬಂದಾಗ ಅದೆಷ್ಟೇ ಕಸ ಇರಲಿ ನಿಮ್ದು ಕ್ವಾಂಟಮ್, ಅದೆಲ್ಲದನ್ನು ಕೂಡ ನೀವೇನ್ ಮಾಡಬೇಕು, ನಮ್ಮ ಗಾಡಿಗಳಿಗೆ, ವೆಹಿಕಲ್ಗಳಿಗೆ ಕೊಡಿ, ನಾವು ಅದನ್ನು ವಿಲೇವಾರಿ ಮಾಡ್ತೀವಿ. ಕಸವನ್ನ ಚರಂಡಿಗಳಲ್ಲೇ ಆಗಲಿ, ರಸ್ತೆ ಬದಿಯಲ್ಲೇ ಆಗಲಿ, ಅಥವಾ ಯಾರ್ದೋ ಒಂದು ವೆಕೇಟ್ ಸೈಟ್ ಇರುತ್ತೆ ಅಂತ ಸೈಟ್ನಲ್ಲಿ ಹಾಕಂತದ್ದನ್ನ ಖಂಡಿತ ಮಾಡಬೇಡಿ. ಇವತ್ತು ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಮತ್ತೆ ವಕೀಲರ ಸಂಘದ ಅಧ್ಯಕ್ಷರು, ವಕೀಲರುಗಳು, ಪೊಲೀಸ್ ಇಲಾಖೆ, ನಗರಸಭೆ ಆಯುಕ್ತರು ಮತ್ತು ಅವರ ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು, ಸಾರ್ವಜನಿಕರು ಇವತ್ತು ಎಲ್ಲರೂ ಬಂದು ಸ್ವಚ್ಛತಾ ಕಾರ್ಯದಲ್ಲಿ ಕೈ ಜೋಡಿಸಿರೋದು ತುಂಬಾ ಸಂತೋಷದ ವಿಷಯ. ಇಂಥ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ವಚ್ಛತೆಯೇ ದೇವರು. ಹಾಗಾಗಿ ಆ ಸ್ವಚ್ಛತೆ ಏನಿರುತ್ತೋ ಅಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಸಮಾಜ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಸ್ವಚ್ಛತೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ಲಿ ಅಂತೇಳಿ ಸಾರ್ವಜನಿಕರಲ್ಲಿ